ಇಲ್ಲಿ ಒಂದು 3 ದಿನದಿಂದ ನಮಗೆ ನಿಜವಾಗ್ಲೂ ಒಂದು ಮಾನವೀಯತೆ ಇಲ್ಲದೆ ಇರೋಂಥ ಘಟನೆ ನಡೆದೋಗಿದೆ ನಮ್ಮ ಊರಲ್ಲಿ ಅನ್ನೋ ಒಂದು ನಾಚಿಕೆ ಆಗ್ತಾ ಇದೆ ನಮಗೆ. ಹೊರಗಡೆ ತಿರುಗಾಡೋಕ್ಕಾಗಲಿ, ರಾಮಪುರ ಗ್ರಾಮದಲ್ಲಿ ಈ ಥರ ಆಗಿದೆ ಅಂತಂದರೆ ನಿಜವಾಗ್ಲೂ ತಲೆ ತಗ್ಸೋಂಥ ಕೆಲಸ ಆಗಿದೆ. ಏನಪ್ಪ ಅಂತಂದರೆ 96 ವರ್ಷ ಆಗಿದೆ ಅಜ್ಜಿಗೆ. ನೋಡಿ, ಅವ್ರು ನೀವು ನೋಡ್ತಾ ಇರ್ಬೋದು, ಅಸ್ಥಿ ಪಂಜರ ಹೋಗಿದ್ದಾರೆ. ಅಂಥ ತಾಯಿನ ಅವ್ರು ಬೆಳೆದಂಥ ಮನೆ, ಅವರನ್ನೇ ಸಾಕಿದಂಥ ಮನೆಯಲ್ಲಿ ಅವರ ಮಗಳಾಗಿರೋಂಥ ಉಮಾ ಅವ್ರ ಮನೆಗೆ ಬಿಟ್ಕೊಳ್ದೇ ಇರೋದು ತುಂಬ ದುಃಖಕರವಾಗಿದೆ. ಇದಕ್ಕೆಲ್ಲ ಕಾರಣ ನೋಡಿ, ಕೌಟುಂಬಿಕ ಅವರು 8 ಜನ ಮಕ್ಕಳಿದ್ದಾರೆ. ಅವ್ರ ತಾಯಿಗೆ, ಪಾರ್ವತಮ್ಮ ಅವ್ರಿಗೆ 8 ಜನ ಮಕ್ಕಳಿದ್ದಾರೆ. ಆ 8 ಜನ ಮಕ್ಕಳಿಗೂ ಆ ಆಸ್ತಿ ಎಷ್ಟೇ ಇರಲಿ ಕಾನೂನಾತ್ಮಕವಾಗಿ ಭಾಗ ಬರಬೇಕಾಗಿದೆ. ಅದನ್ನು ಅವರು ಫೋರ್ಜರಿ ಮಾಡಿ ಉಮಾ ಅನ್ನೋರು ಇರ್ಬೋದು, ಉಮಾ ಈ PDO, ಈ ಗ್ರಾಮ ಸಹಾಯಕರು ಇವನ್ನೆಲ್ಲ ಸೇರಿಸ್ಕೊಂಡು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪಿಂಚನ್ ತಗೊಳ್ಳೋಕ್ಕೆ, ಅಮ್ಮ ನಿನಗೆ ಪಿಂಚಿನ್ ದುಡ್ಡು ಬರುತ್ತೆ, ಅದನ್ನು ಸೈನ್ ಹಾಕು, ಅಕ್ಕ ಇದು ಮನೆ ಲಾಯರ್ ನೋಟಿಸ್ ಬಂದುಬಿಟ್ಟಿದೆ, ನಾವು ಮನೆ ಉಳಿಸ್ಕೋಬೇಕು, ನೀವು ಸೈನ್ ಹಾಕಿ ನಾನು ಲಾಯರ್ಗೆ ಹೋಗಿ ನಾನು ವಾದ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ ಉಮಾ ಅವರು ಬರ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರ ಮನೆ ಮೂಲಕ ನಮ್ಗೆ ತಿಳಿದಿದೆ. ಅದಕ್ಕೆ ಕಾರಣಕರ್ತರು ಕೂಡ ಈ ಸರ್ಕಾರ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಇದನ್ನು ಮಾಡಿರೋಂಥ PDOಗಳು ಪರಿಗಣನೆ ತಗೊಂಡು ನಮ್ಮ ಕ್ಷೇತ್ರದ ಯತೀಂದ್ರ ಸಿದ್ದರಾಮಯ್ಯ ಅವರು ಇದನ್ನು ಪರಿಗಣನೆ ತಗೊಂಡು ಯಾವುದೇ ಗ್ರಾಮದಲ್ಲೂ ಈ ಥರ ಅಧಿಕಾರಿಗಳು ಯಾರಿಗೂ ಕೂಡ ಮೋಸ ಮಾಡಬಾರ್ದು. ಯಾಕೆಂತಂದರೆ ನೋಡಿ, ಒಂದು ದೊಡ್ಡ ಕುಟುಂಬ, ಇವರು ನಮ್ಮೂರಲ್ಲಿ ಬಾಳಿ ಬದುಕಿದಂಥ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ ಅಂತಂದರೆ ಈ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಅದಕ್ಕೋಸ್ಕರ ಈ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಸಂಘಟನೆ ವತಿಯಿಂದ ಗ್ರಾಮಕ್ಕೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದೇ ವಾರ ನಾವು ಗ್ರಾಮ ಪಂಚಾಯತಿಗೆ ಬೀಗ ಜಡಿ ಅಂತ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ತಡಿಬೇಕು. ಅವರು ಯಾರು ಮಾಡಿದ್ದಾರೆ ನಿರ್ಮಲಾ ಅಂತ PDO ಅವ್ರನ್ನ ಕೆಲಸದಿಂದ ತೆಗಿಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ನೋಡಿ, ಈ ಥರ ಕೌಟುಂಬಿಕ ಕಲಹಗಳು ಬರಬಾರ್ದು. ಇದಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ನಾನು ಹೇಳೋದೇನಂತಂದರೆ, ಕೌಟುಂಬಿಕ ಕಲಹಗಳು ಎಲ್ಲ ಮನೆಯಲ್ಲೂ ಬರ್ತವೆ. ಅದು ನಿಮ್ಮ ಮನೆ ಒಳಗಡೆ ಇರಲಿ, ಇಲ್ಲ ನಿಮ್ಮ ನ್ಯಾಯಯುತವಾಗಿ ನೀವು ಹೋರಾಡ್ಕೊಳ್ಳಿ. ನ್ಯಾಯಯುತವಾಗಿ ನೀವು ಹೋರಾಡ್ಕೊಂಡು ಏನು ಪಡ್ಕೋಬೇಕು, ನಿಮ್ಮ ಹಕ್ಕೇನಿದೆ ಅದನ್ನು ಪಡ್ಕೊಳ್ಳಿ. ತಂದೆ ತಾಯಿ ಮಡಗಿರೋಂಥ ಆಸ್ತಿಲಿ ಹಕ್ಕು ಪಡ್ಕೊಳ್ಳಿ. ಆದರೆ ನೀವು ಮಾನವೀಯತೆನ ಮರೆತು ಒಬ್ಬ ಎತ್ತ ತಾಯಿನ ನೀವು ಅವರು ಕಡೆಗಣದಲ್ಲಿ ನನಗೆ ಕಣ್ಣೀರು ಬರ್ತಾ ಇದ್ದೀರಿ. ಅಂಥ ತಾಯಿನ ನೀವು ಮನೆ ಮುಂದೆ ನಾವು ನೋಡಿದ್ದೀವಿ, ಅವತ್ತೆಲ್ಲ ಸ್ಥಳದಲ್ಲಿ ಇಟ್ಕೊಂಡು ನಾವು ನೋಡಿದ್ದೀವಿ. ಮನೆಗೆ ಬಂದಿರೋ ತಾಯಿನ ನೀನು ಎತ್ಕೊಂಡು ಹೋಗಿ ಯಾರು ಹೇಳು ಅಂತ ಒದ್ದುಬಿಟ್ರೆ ಇದು ಮಾನವೀಯತೆಯೇ ಅಲ್ಲ. ನಿನಗೂ ಒಬ್ಬಳು ಮಗಳಿದ್ದಾಳಮ್ಮ, ಅವಳು ಲಾಯರ್ ಅಲ್ಲ, ಇಂಜಿನಿಯರ್ ಅಲ್ಲ, DC ಆಗಲಿ. ನೀನು ಇಂಥ ಕಡೆಗಾಲದಲ್ಲಿ ನಿನ್ನ ಮಗಳು ಈ ಥರ ಮಾಡಿದ್ರೆ ಏನು ಮಾಡ್ತೀಯಾ ಅಲ್ವಾ? ಅದನ್ನೆಲ್ಲ ನೀವು ಮಾನವೀಯತೆಯಾಗಿ ನಿಮ್ಮ ತಂದೆ ಏನು ಆಸ್ತಿ ಮಡಗಿದ್ರೆ ನೀವು ತಗೊಳ್ಳಿ ಕಾನೂನಾತ್ಮಕವಾಗಿ. ಮಾನವೀಯತೆನ ನೀವು ಮುಚ್ಚಿಡಬೇಡಿ, ಮಾನವೀಯತೆಗೆ ಬೆಲೆ ಕೊಡಿ. ನೀವು ಅವ್ರ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗಳು ನೀವು. ಈ ಥರ ನಮ್ಮ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ನಮಗೆ ತಲೆ ತಗ್ಸೋ ಅಂಥ ಕೆಲಸ ಆಗಿದೆ. ದಯವಿಟ್ಟು ಇದನ್ನೆಲ್ಲ ಪರಿಗಣನೆ ತಗೊಂಡು ಸರ್ಕಾರದವರು, ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇದನ್ನು ಪರಿಗಣನೆ ತಗೊಂಡು ನಿರ್ಮಲಾ PDO ಅವ್ರನ್ನ ಕರೆಸಿ ಏನೇನು ಡಾಕ್ಯುಮೆಂಟ್ ಆಗಿದೆ ಈ ಮನೆಯವರಿಗೆ ಆ ಮೂಲ ದಾಖಲಾತಿಗಳನ್ನ ಒದಗಿಸ್ಕೊಡ್ಬೇಕು, ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.